ಸೋಮವಾರ ಬೆಳಗ್ಗೆ ನಿಧನರಾದ ಸರೋಜಾದೇವಿಯವರ ಅಂತಿಮ ಕ್ರಿಯೆಗಾಗಿ ಈಗ ತಮ್ಮ ಹುಟ್ಟೂರಾದ ದಶವರ ಗ್ರಾಮಕ್ಕೆ ಪಾರ್ಥಿವ ಶರೀರ ಬಂದಿದೆ. ಪಾರ್ಥಿವ ಶರೀರವನ್ನು ಈಗ ಅಂತಿಮ ದರ್ಶನಕ್ಕೆ ಗ್ರಾಮಸ್ಥರಿಗಾಗಿ ಅನುವು ಮಾಡಿಕೊಡ್ತಾ ಇದ್ದಾರೆ. ಸದ್ಯ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಕಡೆಯದಾಗಿ ಸರೋಜಾದೇವಿಯವರನ್ನ ಕಣ್ತುಂಬಿಕೊಂಡು ಅವರನ್ನ ಅಂತಿಮವಾಗಿ ಬೀಳ್ಕೊಡುವಂತಹ ಪ್ರಕ್ರಿಯೆಗೆ ಇನ್ನೇನು ಕೆಲವು ಕ್ಷಣಗಳು. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ಒಕ್ಕಲಿಗ ಸಂಪ್ರದಾಯದಲ್ಲಿ ಮಣ್ಣು ಮಾಡುವ ಸಂಪ್ರದಾಯ ಇದೆ. ಅದರಂತೆ ಸರೋಜಾದೇವಿಯವರನ್ನ ಮಣ್ಣು ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ. ಅದಕ್ಕಾಗಿ ಈಗ ಗುಂಡಿಯನ್ನು ಕೂಡ ತೋಡಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಕೂಡ ಆಗುತ್ತೆ. ಅವರ ಕುಟುಂಬಸ್ಥರು, ಬಂಧು ಬಳಗ ಎಲ್ಲರೂ ಕೂಡ ಈಗಾಗಲೇ ದಶವಾರ ಗ್ರಾಮಕ್ಕೆ ಬಂದಿದ್ದಾರೆ. ಅವರ ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ರಿ. ಬೆಂಗಳೂರಿನಲ್ಲಿ ಬಹಳಷ್ಟು ಗಣ್ಯರು, ರಾಜಕಾರಣಿಗಳು, ಸಿನಿಮಾ ತಾರೆಯರು ಸೇರಿದಂತೆ ಅಭಿಮಾನಿಗಳು ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಈಗ ಅವರ ಹುಟ್ಟೂರಿನಲ್ಲಿ ಅವರ ಊರಿನವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೀಲಿಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ. ಜೊತೆಗೆ ಸ್ವಾಮೀಜಿಗಳ ಆಗಮನವೂ ಕೂಡ ಅಲ್ಲಿ ಆಗಿರೋದನ್ನ ಗಮನಿಸ್ತಾ ಇದ್ರಿ. ಅವರು ಕೂಡ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಸರೋಜಾದೇವಿಯವರು ಕೇವಲ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾದವರು, ಚಿತ್ರರಂಗದ ಮಂದಿಯ ಸ್ನೇಹವನ್ನ ಮಾತ್ರ ಸಂಪಾದಿಸಿದವರಾಗಿರಲಿಲ್ಲ. ಅವರು ಎಲ್ಲರ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನ ಹೊಂದಿದ್ರು. ಅಷ್ಟೇ ಸಹೋದರತ್ವದಲ್ಲಿ ಎಲ್ಲರ ಜೊತೆಗೂ ಕೂಡ ಇರ್ತಾ ಇದ್ರು. ಆ ಕಾರಣದಿಂದಾಗಿ ಇವತ್ತು ಎಲ್ಲ ವರ್ಗದಲ್ಲೂ ಕೂಡ ಎಲ್ಲ ವರ್ಗದ ಜನ ಕೂಡ ಇವತ್ತು ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕಣ್ಣುಗಳು ತುಂಬಿ ಹೋಗಿವೆ ಪ್ರತಿಯೊಬ್ಬರಿಗೂ ಕೂಡ. ಹೃದಯ ಭಾರವಾಗಿದೆ. ಯಾಕಂದ್ರೆ ಯಾವಾಗ ದಶವಾರ ಗ್ರಾಮಕ್ಕೆ ಅವರು ಬಂದರೂ ಕೂಡ ಅಲ್ಲೊಂದು ಲವಲವಿಕೆಯ ವಾತಾವರಣ, ಖುಷಿಯಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ರು. ಅಷ್ಟು ಮಾತಿನಲ್ಲಿ ತೊಡಗಿಕೊಳ್ತಾ ಇದ್ರು. ಪ್ರತಿಯೊಬ್ಬರ ಆಗು ಹೋಗುಗಳನ್ನ ವಿಚಾರಿಸ್ಕೊಳ್ತಾ ಇದ್ದಂತಹ ಅಭಿನೇತ್ರಿ ಕಲಾ ಸರಸ್ವತಿ ಇವತ್ತಿಲ್ಲ ಅನ್ನುವಂತಹ ಕೊರಗು ಗ್ರಾಮಸ್ಥರನ್ನ ಬಾಧಿಸ್ತಾ ಇದೆ. ನಿನ್ನೆ ಬೆಳಗ್ಗೆ ಅವರು ಇಹಲೋಕ ತ್ಯಜಿಸಿದ್ದಾರೆ. ಇವತ್ತು ಅಂತ್ಯಕ್ರಿಯೆಗಾಗಿ ತಮ್ಮ ಹುಟ್ಟೂರಿಗೆ ತರಲಾಗಿದೆ. ಅಂತಿಮ ದರ್ಶನದ ಬಳಿಕ ಕೆಲವೇ ಹೊತ್ತುಗಳಲ್ಲಿ ಅಂತ್ಯಕ್ರಿಯೆಗೆ ಅವರ ಪುತ್ರ ಗೌತಮ್ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಅಭಿನಯ ಸರಸ್ವತಿ ಸರೋಜಾದೇವಿಯವರನ್ನ ಅಂತಿಮವಾಗಿ ಬೀಳ್ಕೊಡುವಂತಹ ಕೆಲಸವೂ ಕೂಡ ಆಗುತ್ತೆ. ಈಗಾಗಲೇ ಹಲವಾರು ಮಂದಿ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಮೌನಕ್ಕೆ ಜಾರಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಅವರ ಸಿನಿಮಾಗಳನ್ನ ನೋಡುತ್ತಾ ಬೆಳೆದವರು, ಅವರ ಜೊತೆಗೆ ಉತ್ತಮ ಒಡನಾಟವನ್ನ ಹೊಂದಿ ಮತ್ತು ಅವರಿಂದ ಹಲವಾರು ಸೌಲಭ್ಯಗಳನ್ನ ಪಡ್ಕೊಂಡವರು ಕೂಡ ಇವತ್ತು ದುಃಖಿತರಾಗಿದ್ದಾರೆ. ಹೇಗಿದೆ ಗ್ರಾಮದಲ್ಲಿ ಚಿತ್ರಣ ಅಂತ ನೀವು ನೋಡ್ತಾ ಇದ್ರಿ. ದಶವರ ಗ್ರಾಮ ಸಾಮಾನ್ಯವಾಗಿ ಒಂದು ಸಿನಿಮಾ ಸ್ಟಾರ್ ಆದ ಮಾತ್ರಕ್ಕೆ ಅವ್ರು ಏನು ಕೊಡುಗೆ ಕೊಡ್ತಾರೆ, ಅವರಿಗೆ ಹೆಸರು ಬರುತ್ತೆ ಅಂತಾರೆ. ಬಟ್ ಸರೋಜಾದೇವಿ ಅವರ ವಿಷಯದಲ್ಲಿ ಹಾಗಲ್ಲ. ಈಗಷ್ಟೇ ದಾಸಯ್ಯ ಬಂದು ಜಾಗಟೆಯನ್ನು ಬಾರಿಸೋ ಮೂಲಕವಾಗಿ ಪಾರ್ಥಿವ ಶರೀರವನ್ನು ಅಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಅವರು ಪ್ರಥಮ ಪೂಜೆಯನ್ನು ನೆರವೇರಿಸಿದ್ದಾರೆ. ಸೊ ಅದಾದ ನಂತರದಲ್ಲಿ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೆಚ್ಚೊತ್ತೇನು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮನೆಯಿಂದ ಸಾಮಾನ್ಯವಾಗಿ ಮನೆ ಒಳಗೆ ತೀರೋಗಿದ್ರೆ ಮನೆ ಒಳಗೇನೆ ಪಾರ್ಥಿವ ಶರೀರ ಇಡ್ತಾರೆ. ಆದರೆ ಇಲ್ಲಿ ಅವ್ರನ್ನ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರ ತಂದ್ರಿಂದ ಸಾಮಾನ್ಯವಾಗಿ ಮೃತದೇಹಗಳನ್ನ ಮನೆಯ ಹೊರಭಾಗದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದರಂತೆ ಅವರ ದಶವಾರ ಗ್ರಾಮದಲ್ಲಿರ್ತಕ್ಕಂತಹ ಅವರ ತವರು ಮನೆ ಅಲ್ಲಿ ಅವರ ಪಾರ್ಥಿವ ಶರೀರನ ಹೊರಗೆ ಕೆಲ ಹೊತ್ತುಗಳ ಕಾಲ ಇರಿಸಿದ್ರು. ಈಗ ಮತ್ತೆ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಈಗ
ಅಂತಿಮ ವಿಧಿವಿಧಾನಗಳಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಸಿದ್ಧತೆಗಳಿಗಾಗಿದೆ. ಜಿಲ್ಲಾಡಳಿತ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದೆ ಮತ್ತು ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ವಿದಾಯವನ್ನು ಹೇಳಲಿಕ್ಕೂ ಕೂಡ ಸಜ್ಜಾಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಭಾರೀ ಸಂಖ್ಯೆಯಲ್ಲೇ ಜನ ನೆರೆದಿದ್ದಾರೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡೋ ಸಲುವಾಗಿ. ಈಗ ಪಾರ್ಥಿವ ಶರೀರವನ್ನು ವಾಹನದ ಮೂಲಕವಾಗಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಅವರ ಫಾರ್ಮ್ ಹೌಸ್ ಏನಿದೆ, ಅವರ ಅಂತ್ಯಕ್ರಿಯೆ ನೆರವೇರಿಸುವಂತಹ ತೋಟ, ಸೊ ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಸ್ವಲ್ಪ ದೂರವೇ ಅದಿರೋದು. ಅದಾದ ನಂತರದಲ್ಲಿ ಅಲ್ಲಿ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. ಒಂದು ಕಡೆಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಪೂರ್ಣ ಮಾಡಲಿಕ್ಕೆ ತಯಾರಿಗಳನ್ನ ಮಾಡಿಕೊಂಡಿರುವಂತಹ ಭಾಗ, ಸಂಬಂಧಿಕರ ನೋವು, ಅವರೆಲ್ಲರೂ ಕೂಡ ಅಲ್ಲಿ ಮುಂದಿನ ಕ್ರಿಯೆಗೆ ಬೇಕಾದಂತಹ ತಯಾರಿಗಳ ಕುರಿತಾಗಿ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ಹಲವಾರು ಮಂದಿ ಈಗಲೂ ಕೂಡ ಅವರ ಹುಟ್ಟೂರಿಗೆ ಬಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಹಾತೊರಿತಾ ಇದ್ದಾರೆ. ಕಾರಣಾಂತರದಿಂದಾಗಿ ಅವರ ಹುಟ್ಟೂರಿನಲ್ಲಿ ಇವತ್ತು ಅಂತ್ಯಕ್ರಿಯೆಗೆ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೆಲ ಹೊತ್ತುಗಳ ಕಾಲ ಮಾಡಿಕೊಡಲಾಗಿದೆ. ಈಗ ವಾಹನದ ಅವರ ನಿವಾಸದ ಮುಂಭಾಗ ಕೆಲ ನಿಮಿಷಗಳ ಕಾಲ ಅವರ ಪಾರ್ಥಿವ ಶರೀರವನ್ನು ಇರಿಸಿ ನಂತರ ದಾಸಪ್ಪನವರು ಬಂದು ಅಲ್ಲಿ ಜಾಗಟೆಯನ್ನು ಬಾರಿಸಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆ ಪೂಜೆಯ ನಂತರದಲ್ಲಿ ತನ್ನ ತವರು ಮನೆಯ ಒಂದು ಋಣ ಏನಿತ್ತು ಅದನ್ನು ಮುಕ್ತಗೊಳಿಸಿ ಈಗ ಅವರು ನೇರ ಅವರ ತೋಟದ ಜಾಗ ಏನಿದೆ ಅಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ತೆಗೆದುಕೊಂಡಂತಹ ವಾಹನದಲ್ಲೇ ಈಗ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ಇರಿಸಲಾಗಿದ್ದು ವಾಹನ ಈಗ ಮೂವ್ ಆಗಿದೆ. ನೋಡ್ತಾ ಇದ್ರಿ, ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿ ಬಳಗ, ಗ್ರಾಮಸ್ಥರು, ಬಂಧು ಬಳಗ ನಿಂತು ಅವರನ್ನ ಕಡೆಯದಾಗಿ ವಿದಾಯವನ್ನ ಹೇಳ್ತಾ ಇದ್ದಾರೆ ಸರೋಜಾದೇವಿಯವರಿಗೆ. ಎಲ್ಲರಲ್ಲೂ ಕೂಡ ನೀರವ ಮೌನ. ಆ ತಲೆಮಾರಿನ ಜನಕ್ಕೆ ಇವರ ಸಿನಿಮಾಗಳು, ಇವರ ಪರಿಚಯ ಎಷ್ಟು ಚೆನ್ನಾಗಿ ಗೊತ್ತೋ ಅದೇ ರೀತಿ ದಶವರ ಗ್ರಾಮಕ್ಕೆ ಈ ತಲೆಮಾರಿನ ಮಂದಿಗೂ ಕೂಡ ಅವರು ಚಿರಪರಿಚಿತ. ಅವರು ಇಡೀ ಊರಿನವರು, ಇಲ್ಲಿ ಆಡಿ ಬೆಳೆದಂತಹ ಹೆಣ್ಣು ಮಗಳು. ಇಲ್ಲಿಂದ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಬಹುಭಾಷೆಗಳಲ್ಲಿ ಅಭಿನಯಿಸುವ ಮೂಲಕವಾಗಿ ತನ್ನ ಹೆಸರ ಜೊತೆಗೆ ಚನ್ನಪಟ್ಟಣದ ದಶವರ ಗ್ರಾಮದ ಹೆಸರನ್ನು ಕೂಡ ಆ ಕೀರ್ತಿಯನ್ನ ತಂದವರು ಅಂತ ಹೆಮ್ಮೆ ಆ ಭಾಗದ ಜನರಿಗೆ.